ಸರ್ ಯಾರಾಗ್ಬೋದು ಸರ್ ಈ ಬಾರಿಯ ಸಂಸದರು? ಈಗ 100% ಬಿಜೆಪಿನೇ ಬರ್ಬೋದು. ಕಾಂಗ್ರೆಸ್ ಬರುತ್ತೆ ಅನಿಸುತ್ತೆ. ಯಾಕಂದ್ರೆ ನಮ್ ಗ್ಯಾರಂಟಿಗಳೆಲ್ಲ ಚೆನ್ನಾಗಿದೆ. ನಮ್ಗೆಲ್ಲ ಬರೀ ಹೆಂಗಸರು ಓಟ್ ಹಾಕ್ಬಿಟ್ರು ಗೆದ್ದು ಬಿಡ್ತಾರೆ ಸರ್. ಮೈತ್ರಿ ಗಿತ್ರಿ ಎಲ್ಲ ಏನು ಇಲ್ಲ. ಜನಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರು ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ನಮ್ ಪ್ರತಿಯೊಂದು ಮನೆ ಕರೆಂಟ್ ಎಲ್ಲ ಫ್ರೀ ಇದೆ. 2,2 ಸಾವಿರ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಇನ್ನೇನು ನಮ್ ಮೋದಿ ಅವರು ಎಷ್ಟು ಸರಿ ಬಂದು ಹೋದ್ರು ನಮ್ಮ ಕರ್ನಾಟಕ 136 ಸೀಟ್ ಬಂತಲ್ಲ. ಮೋದಿ ಅಲ್ಲೇ ಎಲ್ಲಿದೆ? ಹೋದ್ ಸರಿ ಒಂದೇ ಬಂದಿತ್ತು, ಈ ಸರಿ ಇವ್ರನ್ನೆಲ್ಲ ಮೀರ್ಸಿ ಹೋಯ್ತು. ಈಗಾಗಲೇ 28 ಕ್ಷೇತ್ರದ ಮತದಾನ ನಡೆದಿದೆ. ನಾವಿವಾಗ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರಂನಲ್ಲಿದ್ದೀನಿ. ಇದು ಬೆಂಗಳೂರು ಉತ್ತರ ಭಾಗಕ್ಕೆ ಸೇರುತ್ತೆ. ಇಲ್ಲಿನ ಜನ ಅವರ ಸಂಸದರು ಯಾರಾಗ್ತಾರೆ ಬನ್ನಿ ನೋಡೋಣ, ಅವ್ರನ್ನ ಕೇಳೋಣ. ಅಣ್ಣ ನಮಸ್ತೆ. ಸರ್ ಯಾರಾಗ್ಬೋದು ಸರ್ ಈ ಬಾರಿಯ ಸಂಸದರು? ವಿಧಾನಸಭೆಯಲ್ಲಿ ಬಂದು ಬಿಜೆಪಿ ಹೈಕಮಾಂಡಿಂದ ಬಂದಿದೆ. ಇದು ಪಬ್ಲಿಕ್ಕಿಂದ ಚುನಾವಣೆ ಮಾಡಿದ್ದಾರೆ. ಅವರು ಆಯ್ಕೆ ಹೆಂಗಂಗೆ ಮಾಡ್ತಾರೋ ಅವರು ಆಯ್ಕೆ. ಅದೇ ರಾಜೀವ್ ಗೌಡ್ರು ವರ್ಸಸ್ ಶೋಭಾ ಕರಂದ್ಲಾಜೆ ಯಾರು ಬರ್ಬೋದು? ಶೋಭಾ ಕರಂದ್ಲಾಜೆ ಅವ್ರು ಬರ್ತಾರೆ. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಿ ಸರ್ ಶೋಭಾ ಕರಂದ್ಲಾಜೆ ಅವರೇ ಬರ್ತಾರೆ? ಪಬ್ಲಿಕ್ ಹೆಂಗೆ ಟರ್ನ್ಔಟ್ ಆಗಿದೆಯೋ ಆ ಥರ ಬರುತ್ತೆ. ಪಬ್ಲಿಕ್ ಹೆಂಗೆ ಚುನಾಯಿಸ್ತಾರೋ ಆ ಥರ ಹೆಮ್ಮೆಯಿಂದ ಅವ್ರು ಬರ್ಬೋದು. ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರು ಬರ್ಬೋದು. ಇವ್ರು ಕೆಲಸ ಮಾಡಿದ್ರೆ ಇವ್ರು ಬರ್ತಾರೆ. ಅದು ನಾವು ಹೇಳೋಕ್ಕಾಗಲ್ಲ. ಜನ ಹೆಂಗೆ ಹಾಕಿರ್ತಾರೋ ಹಂಗೆ ಬರುತ್ತೆ. ಈಗಾಗಲೇ ಮತದಾನ ನಡೆದಾಗಿದೆ. ಇದು ಮತದಾನದ ನಂತರದ ಕೇಳ್ತಾರ ಪ್ರಶ್ನೆ. ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಶೋಭಕ್ಕ ಅನ್ನೋದು ಬಂದಿತ್ತು. ಆ ವರ್ಚಸ್ಸು ಕಡಿಮೆ ಇದೆ ಅನ್ನೋದು ಒಂದು ಮಾತುಕತೆ ನಡೀತಾ ಇತ್ತು. ಏನಾಗ್ಬೋದು ಇವಾಗ? ಈಗ 100% ಬಿಜೆಪಿನೇ ಬರ್ಬೋದು. ಬಿಜೆಪಿನೇ ಬರ್ಬೋದು. ಮಲ್ಲೇಶ್ವರಂನಲ್ಲಿ ಬಿಜೆಪಿನೇ ಬರುತ್ತೆ. ಓಕೆ. ರಾಜೀವ್ ಗೌಡ್ರು ಶೋಭಾ ಕರಂದ್ಲಾಜೆಯ ವರ್ಚಸ್ಗಿಂತ ಹೆಚ್ಚಿದ್ದಾರೆ, ಅವರ ಎಜುಕೇಷನ್ ಚೆನ್ನಾಗಿದೆ ಅನ್ನೋ ಮಾತುಕತೆ ಜನರ ಮಾತುಕತೆನೇ ಆಗಿತ್ತು. ಏನಾಗ್ಬೋದು? ಅದು ಹೇಳೋಕ್ಕಾಗಲ್ಲ ಸರ್. ಅದು ಹೆಂಗೆ ಅಂದರೆ ಪಾಪ್ಯುಲೇಷನಲ್ಲಿ ಅವ್ರು ಹೆಂಗೆ ಕೊಟ್ಟಿರ್ತಾರೋ ಹಂಗೆ. ಓಕೆ. ಎಲೆಕ್ಷನ್ನು ಯಾರನ್ನೂ ಕಂಡುಹಿಡಿಯೋಕ್ಕಾಗಲ್ಲ ಅನ್ನೋದು ನಿಮ್ಮ ಮಾತು. ಓಕೆ ಸರ್. ಕರ್ನಾಟಕ ರಾಜ್ಯದ 28 ಕ್ಷೇತ್ರಗಳು ಜೊತೆಯಲ್ಲಿ ಮೈತ್ರಿ JDS ಮತ್ತು BJPಯ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು. 28 ಕ್ಷೇತ್ರದಲ್ಲಿ ಏನಾಗ್ಬೋದು? ಅದು ಮೋದಿ ಅವರು ಗ್ಯಾರಂಟಿ ಇದೆ. ಮೋದಿ ಅವರೇ ಬರ್ಬೋದು. ಕರ್ನಾಟಕದಲ್ಲೂ ಮೋದಿ ಅವರ ಅಲೆ ಇದೆ ಅಂತ ಹೇಳ್ತೀವಿ. ಅಲ್ಲೇ ಇದೆ. ಓಕೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಓಕೆ. ಎಲ್ಲರಿಗೂ. ಇನ್ನು ಮುಂದೇನೂ ಚೆನ್ನಾಗಿ ಮಾಡ್ಬೋದು ಅವರು. ಈ ಬಾರಿನೂ ಮೋದಿ ಬರ್ತಾರೆ. ಓಕೆ ಸರ್. ಮಲ್ಲೇಶ್ವರಂ ಕ್ಷೇತ್ರ BJPಯ ಭದ್ರಕೋಟೆ ಅನ್ನೋದಿತ್ತು. ಒಂದಿಷ್ಟು ಜನಗಳನ್ನ ಕೇಳುವಾಗ ಶೋಭಾ ಕರಂದ್ಲಾಜೆ ಅವ್ರಿಗೂ ಅಷ್ಟು ವರ್ಷಸ್ಸಿಲ್ಲ, ಈ ಸರಿ ರಾಜೀವ್ ಗೌಡ್ರು ಬರ್ತಾರೆ ಅನ್ನೋ ಜನರೇ ಮಾತು ಹೇಳ್ತಿದ್ರು. ಏನಾಗ್ಬೋದು? ಅದು BJಪಿನೇ ಬರ್ಬೋದು. ಜನರ ಮಾತು ಹಂಗೆ ಇರ್ಬೋದು. ಈಗ ಓಟ್ ಹಾಕಿರ್ತಾರಲ್ಲ ಅವ್ರದ್ದು. ನಿಮ್ಮದು ಖಂಡಿತ BJP. ಓಕೆ, ಮಾತಾಡ್ತೀನಿ ಸರ್. ನಮಸ್ತೆ. ಈ ಬಾರಿ ಮಲ್ಲೇಶ್ವರಂನಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ್ರು ಯಾರು ಬರ್ಬೋದು ಸರ್? ನಮ್ಮ ಲೆಕ್ಕ ನಮ್ಮ ಕಾಂಗ್ರೆಸ್ ಬರುತ್ತೆ ಅನಿಸುತ್ತೆ ಸರ್. ಯಾಕಂದ್ರೆ ನಮ್ಮ ಗ್ಯಾರಂಟಿಗಳೆಲ್ಲ ಚೆನ್ನಾಗಿದೆ. ಓಕೆ. ಕಾಂಗ್ರೆಸ್ ಅಂತಂದ್ರೆ ರಾಜೀವ್ ಗೌಡ್ರು ಆಗ್ತಾರೆ. ರಾಜೀವ್ ಗೌಡ್ರು ಬರ್ತಾರೆ ಈ ಬಾರಿ. ಬರ್ತಾರೆ. ಎಲ್ಲ ನಮ್ಮ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ನಮ್ಮ ಪ್ರತಿಯೊಂದು ಮನೆ ಕರೆಂಟು ಎಲ್ಲ ಫ್ರೀ ಇದೆ. 2,2 ಸಾವಿರ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಇನ್ನೇನು ಬೇಕು ಸರ್? ಹಾಗಾದರೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ನಮಗೆಲ್ಲ ಬರೀ ಹೆಂಗಸರು ಓಟ್ ಹಾಕ್ಬಿಟ್ರು ಗೆದ್ದು ಬಿಡ್ತಾರೆ ಸರ್. ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ. ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ. ಬರೀ ಹೆಣ್ಮಕ್ಳು ಉಪಯೋಗ ಆಗಿದೆ. ತುಂಬ ಚೆನ್ನಾಗಾಗಿದೆ ಸರ್. ಈ ಗ್ಯಾರಂಟಿ ಯೋಜನೆಗಳು ಮಲ್ಲೇಶ್ವರಂ, ಅದರಲ್ಲೂ ಮಲ್ಲೇಶ್ವರಂ ನಿಮಗೆ ಎಲ್ಲ ತಿಳಿದಿರೋಂತೆ BJPಯ ಭದ್ರಕೋಟೆ ಅನ್ನೋ ಮಾತಿದೆ. ಈ ಬಾರಿ ಬದಲಾವಣೆ ಆಗುತ್ತಾ? ಆಗುತ್ತೆ, ಖಂಡಿತ ಆಗೋ ಚಾನ್ಸ್ ಇದೆ ಸರ್. ಯಾಕಂದ್ರೆ ನಮ್ಮ ಗ್ಯಾರಂಟಿ ನಂಬಿಕೆ ಇದೆ. ಗ್ಯಾರಂಟಿ ಮೇಲೆ ನಂಬಿಕೆ ಇದೆ. ಗ್ಯಾರಂಟಿ ಗೆಲುವು ಕೊಡುತ್ತೆ. ಖಂಡಿತ ಕೊಡುತ್ತೆ. ನಮಗೆ ಲೆಕ್ಕದಲ್ಲಿ 16-18 ಬಂದೇ ಬರುತ್ತೆ. 16ರಿಂದ 18 ಕ್ಷೇತ್ರಗಳು ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಸರ್, ಹಾಗಿದ್ರೆ BJP ಮತ್ತು JDSನ ಮೈತ್ರಿ ಏನು ಕೆಲಸ ಮಾಡಲ್ಲ? ಜನ ಹಂಗೆ ನೋಡಿ ಹಾಕ್ತಾರೆ ಸರ್. ಮೈತ್ರಿ ಗಿತ್ರಿ ಎಲ್ಲ ಏನೂ ಇಲ್ಲ ಸರ್. ಜನಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ಹಾಕ್ತಾರೆ ಸರ್. ಹೌದು, ಖಂಡಿತ. ನಿಮ್ಮದೇ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರಾಗಿದ್ದವರು ಮತ್ತು ಹಾಲಿ ಸಂಸದರು ಕೂಡ ಆಗಿದ್ದಂತಹವರು. ಅವರು ಈ ಬಾರಿ ಈ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಅವರೇ ಗೆಲ್ತಾರೆ ಅನ್ನೋದು ಒಂದಿಷ್ಟು ಜನರ ಮಾತು. ಇನ್ನೊಂದು ಕಡೆ ರಾಜೀವ್ ಗೌಡ್ರು ಎಜುಕೇಟೆಡು, ನಾಲೆಡ್ಜ್ ತುಂಬ ಇದೆ, ಅವ್ರು ಗೆಲ್ತಾರೆ ಅನ್ನೋದು ಒಂದು ಮಾತು. ನಿಮ್ಮ ಸ್ವಂತ ಅಭಿಪ್ರಾಯ ಏನಾಗ್ಬೋದು? ನಮ್ಮ ಸ್ವಂತ ಅಭಿಪ್ರಾಯ, ಶೋಭಾ ಕರಂದ್ಲಾಜೆ ಎಲ್ಲಿದ್ದವರೋ ಎಲ್ಲಿಗೋ ಬಂದು ನಿಂತವ್ರೆ. ಇಲ್ಲಿನ ಜನ ಇದಲ್ಲ. ನಮ್ಮ ಲೆಕ್ಕ ಸ್ವಲ್ಪ ಗ್ಯಾರಂಟಿ ಇಲ್ಲ. ಅವರು ಶೋಭಾ ಕರಂದ್ಲಾಜೆ ಅವರು ಸ್ಥಳೀಯರಲ್ಲ, ಇಲ್ಲಿಯವರಲ್ವಲ್ಲ, ಬೇರೆ ಕಡೆ ಅಲ್ಲಿಂದ ಬಂದು ಇಲ್ಲಿಗೆ ನಿಂತವ್ರೆ. ಅವ್ರ ಪಕ್ಷದಲ್ಲಿ ಏನೇನಾಯ್ತೋ ಒಡಕು ಗೊತ್ತಿಲ್ಲ. ಅವ್ರು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡ್ರು? ಅಲ್ಲೇ ಇರಬೇಕಾಯ್ತು. ಒಟ್ಟಾರೆ
ಬೆಂಗಳೂರು ಉತ್ತರ ಭಾಗ ಅಂತ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅನ್ನೋ ಒಂದು ಮಾತಿತ್ತು ಇಲ್ಲಿವರೆಗೂ. ಈ ಬಾರಿ ಬದಲಾಗುತ್ತಾ? ಈ ಬಾರಿ ಬದಲಾಗೋ ಚಾನ್ಸ್ ಇದೆ ಸರ್. ನಮಗೆ ಗ್ಯಾರಂಟಿಗಳೆಲ್ಲ ಬದಲಾಗೋ ಚಾನ್ಸ್ ಇದೆ. ರಾಜೀವ್ ಗೌಡ್ರು ಒಳ್ಳೆ ವಿದ್ಯಾವಂತರು, ಮಾತುಕತೆ ಚೆನ್ನಾಗಿದೆ ಅನ್ನೋ ಒಂದಿಷ್ಟು ಕಡೆ ಮಾತಾದ್ರೆ, ಶೋಭಾ ಕರಂದ್ಲಾಜೆ ಅವರು ಅನುಭವಸ್ಥರು, ಕರ್ನಾಟಕ ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ಹೆಸರಿದೆ, ವರ್ಚಸ್ಸಿದೆ, ಅವ್ರು ಎಲ್ಲೇ ಹೋಗಿ ನಿಂತರು ಗೆಲ್ತಾರೆ ಅನ್ನೋದು ಜನರ ಮಾತು. ಆದ್ರೆ ಈ ಸರಿ ಬದಲಾವಣೆ ಆಗಿದೆಯಲ್ಲ, ಬದಲಾವಣೆ ಆಗುತ್ತೆ. ಆಗುತ್ತೆ, ಖಂಡಿತ ಆಗುತ್ತೆ. ನೋಡಿಬೇಕಾದ್ರೆ ನಮ್ಮ ಲೆಕ್ಕದಲ್ಲೆಲ್ಲ 18, 16, 18, 20, 18 ಒಳಗೆ ಬಂದೇ ಬರ್ತೀವಿ ಸರ್. ಕರ್ನಾಟಕದಲ್ಲಿ ಈಗಾಗಲೇ 28 ಕ್ಷೇತ್ರದಲ್ಲಿ ಎಲೆಕ್ಷನ್ ಮುಗ್ದಾಗಿದೆ. 69ರಷ್ಟು ಭಾಗ ಎಲೆಕ್ಷನ್ ಆಗಿದೆ. ಏನಾಗ್ಬೋದು ಸರ್ ಮಲ್ಲೇಶ್ವರಮಲ್ಲಿ ಅಥವಾ ಕರ್ನಾಟಕದ 28 ಕ್ಷೇತ್ರದಲ್ಲಿ ಯಾವ ಪಕ್ಷ ಮೇಲ್ಗೆ ಮಾಡ್ಕೊಳ್ಬೋದು? ಇಡೀ ನಾನು ಹೇಳ್ತಿರೋದು ಇಡೀ ನಮ್ಮ ಕರ್ನಾಟಕದ ಬಗ್ಗೆನೇ ಹೇಳ್ತಾ ಇರೋದು. ಒಂದು 16, 18 ಬಂದೇ ಬರುತ್ತೆ ಸರ್. 16 16 ಒಳಗೆ ಗ್ಯಾರಂಟಿ ಐತೆ ನಮ್ಗೆ ಸರ್. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು? ಎಲ್ಲ ಕಡೆ ನಮ್ಗೆ ಗ್ಯಾರಂಟಿ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇದೆ. ಆದ್ರಿಂದ ನಮ್ಗೆ ಬಂದೇ ಬರುತ್ತೆ ಅಂತ ತುಂಬ ಒಪ್ಪಿದೆ. ಇಡೀ ದೇಶಾದ್ಯಂತ ಮೋದಿಯವರ ಅಲೆ ಇದೆ. ಮೋದಿಯವರ ಸರ್ಕಾರ ಬರಬೇಕು ಅನ್ನೋ ಕೂಗು ಕೇಳ್ದು ಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಗ್ಯಾರಂಟಿಯ ಕೂಗು ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಆಯಿತು ಸರ್. ಇವಾಗ ನಮ್ಮ ಮೋದಿಯವರು ಎಷ್ಟು ಸರಿ ಬಂದು ಹೋದ್ರು ನಮ್ಮ ಕರ್ನಾಟಕದಲ್ಲಿ. 136 ಸೀಟ್ ಬಂತಲ್ಲ. ಮೋದಿ ಅಲೆ ಎಲ್ಲಿದೆ ಸರ್? ಹೇಳಿ ನೀವೇ, ಮೋದಿ ಅಲೆ ಎಲ್ಲಿದೆ? 2023ರ ವಿಧಾನಸಭಾ ಕ್ಷೇತ್ರದಲ್ಲಿ 136 ಗೆದ್ದಿದ್ದಾರೆ. ಈ ಬಾರಿಯೂ 28 ಕ್ಷೇತ್ರದಲ್ಲಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್? ನಮ್ಗೆ ಅದೇ ಅಷ್ಟೇ, 18ರಿಂದ ಒಳಗಡೆ ಐತೆ. ಪಕ್ಕಾ ಸರ್? ಪಕ್ಕ ಇದೆ, ಅದೇ ಅನುಮಾನ ಗ್ಯಾರಂಟಿ ಐತೆ ಸರ್. ಹೋದ್ ಸರಿ ಒಂದೇ ಬಂದಿತ್ತು, ಈ ಸರಿ ಇವ್ರನ್ನೆಲ್ಲ ಮೀರ್ಸಿ ಹೋಯ್ತಾರೆ. ನೋಡಿಬೇಕಾರೆ ಏನಂದೆ ಸರ್. ನಮಸ್ತೆ. ನಿಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆಲುವನ್ನು ಸಾಧಿಸುತ್ತಾ, ಕಾಂಗ್ರೆಸ್ ಪಕ್ಷ ಗೆಲುವನ್ನು? ಬಿಜೆಪಿ ಗೆಲ್ಲಿಸ್ತದೆ ಸರ್. ಬಿಜೆಪಿ ಅಂದರೆ ಶೋಭಾ ಕರಂದ್ಲಾಜೆ ಅವರು ಗೆಲ್ತಾರೆ ಅಂತ. ಗೆಲ್ತಾರೆ. ಶೋಭಾ ಕರಂದ್ಲಾಜೆ ಅವರು ಯಾಕೆ ಗೆಲ್ಲಬೇಕು ಸರ್? ಒಳ್ಳೇದು ಯಾರು ಮಾಡ್ತಾರೆ ಅವರು ಮುಂದಕ್ಕೆ ಬರ್ತಾರೆ. ಜನಕ್ಕೆ ನಮ್ಮ ಬಡವರಿಗೆ ಒಳ್ಳೇದು ಮಾಡಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು ಅಂಥವ್ರು ಬರಬೇಕು. ಅಂದರೆ ನಿಮ್ಮ ಪ್ರಕಾರ ಬಿಜೆಪಿ ಪಕ್ಷ ಅನ್ನೋವಂಥದ್ದು ಮಲ್ಲೇಶ್ವರಂನಲ್ಲಿ ಒಳ್ಳೇದು ಮಾಡ್ತಾ ಇದೆ, ಗೆಲ್ತಾರೆ? ಬಿಜೆಪಿ ಪಕ್ಷ ಒಳ್ಳೇದು ಮಾಡ್ತಾರೆ. ಅಶ್ವಥ್ ನಾರಾಯಣ ಅವರು ಒಂದು 5 ಸಲ ಬಂದಿದ್ದಾರೆ. ನಾವು ಅವ್ರಿಗೆ 4-5 ಸಲ ಹಾಕಿದ್ದೀವಿ. ನಿಮ್ಮ ಪ್ರಕಾರ ಮಲ್ಲೇಶ್ವರಂನಲ್ಲಿ ಹಾಲಿ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರ ವರ್ಚಸ್ಸಿದೆ, ಅವರ ಮುಖಾಂತರ ಶೋಭಾ ಕರಂದ್ಲಾಜೆ ಅವರು ಗೆಲ್ತಾರೆ? ಹೌದು, ಅವರು ಕೊಚ್ಚರವಾಗಿ ಗೆಲ್ತಾರೆ. ಇಲ್ಲಿ ಮಲ್ಲೇಶ್ವರಮ್ಮ ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಪರವಾಗಿಲ್ಲ. ಒಳ್ಳೆಯವ್ರು ಬರಬೇಕು. ನಮ್ಮ ಪ್ರಕಾರ ಜನಕ್ಕೆ ಒಳ್ಳೇದು ಮಾಡಬೇಕು, ಬಡವ್ರನ್ನ ಸಪೋರ್ಟ್ ಮಾಡಬೇಕು, ಬಡವರು ಮುಂದಕ್ಕೆ ಬರಬೇಕು. ಸರ್, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿದ್ದಾರಲ್ಲ, ಗ್ಯಾರಂಟಿ ಯೋಜನೆಗಳು ಇದ್ದಾವೆ. ಇದ್ರ ಮುಂದೆ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಪ್ರಶ್ನೆ ಹುಟ್ಟಿತ್ತು. ಈಗ ಚುನಾವಣೆ ಆಗಿದೆ, ನೀವೇನು ಹೇಳ್ತೀರಾ ಸರ್? ಪರವಾಗಿಲ್ಲ, ಒಳ್ಳೇದು ಮಾಡೋರು ಬರಲಿ. ಅಂದರೆ ಮಲ್ಲೇಶ್ವರಂನಲ್ಲಿ ಬಿಜೆಪಿ ಒಳ್ಳೇದು ಮಾಡ್ತಾ ಇದೆ, ಬಿಜೆಪಿ ಬರುತ್ತೆ. ಒಳ್ಳೇದು ಮಾಡಬೇಕು, ಬಂದ್ರೆ ಜನ ಚೆನ್ನಾಗಿರಬೇಕು, ಬಡವರಿಗೆ ಸಪೋರ್ಟ್ ಕೊಡಬೇಕು. ಸರ್, ಮಲ್ಲೇಶ್ವರಂನ ನೀವು ತುಂಬ ವರ್ಷದಿಂದ ನೋಡ್ತಾ ಇದ್ದೀರಾ. ಶೋಭಾ ಕರಂದ್ಲಾಜೆ ಅವ್ರು ಬಂದರೆ ಏನೇನೆಲ್ಲ ಕೆಲಸ ಮಾಡಬೇಕು? ಒಳ್ಳೇದು ಮಾಡಬೇಕು, ಜನಕ್ಕೆ ಬಡವರಿಗೆ ಒಳ್ಳೇದು ಮಾಡಿದ್ರೆ ಯಾವಾಗ ಗೆಲ್ಲುತ್ತಾರೆ, ಯಾವಾಗ ಸ್ಟ್ಯಾಂಡರ್ಡ್ ಆಗಿರ್ತಾರೆ, ಒಳ್ಳೆ ಮರ್ಯಾದೆ ಬರುತ್ತೆ. ಅಂದರೆ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನು ಸಾಧಿಸಿದರೆ ಇಲ್ಲಿ ಮಲ್ಲೇಶ್ವರಂಗೆ ಬೇಕಾದಂತಹ ಏನೇನು ಪರಿಸ್ಥಿತಿಗಳಿದ್ದಾವೆ ಅವನ್ನೆಲ್ಲ ಸರಿದೂಗಿಸ್ಕೊಂಡು ಕೆಲಸಗಳನ್ನ ಮಾಡಬೇಕು. ಕೆಲಸ ಮಾಡಿದರೆ ಒಳ್ಳೇದು ಅವ್ರಿಗೆ, ಅವರು ಸ್ಟ್ಯಾಂಡರ್ಡಾಗ ಬರ್ಬೋದು.